ಕೇವಲ 1 ಕಪ್ ರವನ ಬಳಸಿ ಒಂದು ಹೊಸ ರೆಸಿಪಿ ಮಾಡ್ತಿದ್ದೀನಿ. ಇದು ಇಲ್ಲಿ ಪುಣೆನಲ್ಲಿ ರವಾ ಡೋಕ್ಲಾ ಅಂತ ಹೇಳ್ತಾರೆ. ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಥವಾ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಅಥವಾ ಸಣ್ಣ ಪುಟ್ಟ ಹಸಿವಿಗೆ ಎಲ್ಲದಕ್ಕೂ ಈ ರೆಸಿಪಿನ ನೀವು ಮಾಡ್ಕೋಬಹುದು. ನೋಡಿ, ಈ ರುಚಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ಉಪ್ಪಿಟ್ಟು ರವದ ಬದಲಾಗಿ ಚಿರೋಟಿ ರವೆ ಕೂಡ ಹಾಕೋಬಹುದು. ಮತ್ತು 1 ಕಪ್ ಆಗುವಷ್ಟು ನಾನಿಲ್ಲಿ ಮಜ್ಜಿಗೆ ಹಾಕ್ಕೊತಿದ್ದೀನಿ. ಮಜ್ಜಿಗೆ ಬದಲಾಗಿ ನೀವು ಇಲ್ಲಿ ಮೊಸರು ಕೂಡ ಹಾಕೋಬಹುದು. ಮೊಸರು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಅರ್ಧ ಕಪ್ ಹಾಕ್ಕೊಂಡ್ರೆ ಭೀ ನಡೆಯುತ್ತೆ. ಮಜ್ಜಿಗೆ ಹಾಕೋದಾದರೆ 1 ಕಪ್ ಹಾಕ್ಕೊಳ್ಳಿ. ನೋಡಿ, ಇವಾಗ ರವೆ ಮತ್ತು ನಾನು ಮಜ್ಜಿಗೆ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗಂಟೆನ ಆಗೋಲ್ಲ ಇದು. ಇವಾಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು 10 ರಿಂದ 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ನೋಡಿ, ಒಂದು 15 ನಿಮಿಷ ಆಗೋ ತನಕ ನಾನಿಲ್ಲಿ ಬಿಟ್ಟಿದ್ದೆ. ನೀವು ಚಿರೋಟಿ ರವೆ ತೊಗೊಂಡ್ರೆ ಒಂದು 10 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಬಾಂಬೆ ರವೆ ತೊಗೊಂಡ್ರೆ ಒಂದು 15 ನಿಮಿಷ ಆಗೋ ತನಕ ಬಿಡಿ. ಮತ್ತು ನೀವು ಇಲ್ಲಿ ಚಿರೋಟಿ ರವೆ ತೊಗೊಂಡ್ರೆ ಇಲ್ಲಿ ಮಿಕ್ಸಿಯಲ್ಲಿ ಹಾಕೊಂಬಂದು ಬೇಕಾಗಿಲ್ಲ, ಹಾಗೆ ಮಾಡ್ಕೋಬೋದು. ಇದು ನಾನು ದಪ್ಪ ರವೆ ತೊಗೊಂಡಿದ್ನಲ್ಲ, ಹೀಗಾಗಿ ನಾನಿಲ್ಲಿ ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಕೊಂಡು ತೊಗೊತಿದ್ದೀನಿ. ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು. ಮತ್ತು ಒಂದು 1 ರಿಂದ 2 ಚಮಚ ಆಗುವಷ್ಟು ಸಕ್ಕರೆ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿದನ್ನು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ, ಜಸ್ಟ್ ರುಬ್ಕೊತಿಲ್ಲ. ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ ಅದಕ್ಕೆ. ಓಕೆ, ನೋಡಿ, ಎಲ್ಲ ಸೇರಿಸಿ ಸ್ವಲ್ಪ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಜಾಸ್ತಿ ಸ್ಮೂತಾಗಿ ರುಬ್ಕೋಬಾರ್ದು. ಮೊದಲೇ ಹೇಳಿದಾಗೆ ಚಿರೋಟಿ ರವೆ ತೊಗೊಂಡ್ರೆ ನೀವು ಇಲ್ಲಿ ರುಬ್ಕೊಂಬೋದೇನು ಬೇಕಾಗಿಲ್ಲ. ಇವಾಗ ಇಲ್ಲಿ ಒಂದು ಕಡಾಯಿನಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ಸುಮಾರು ಒಂದು 1.5 ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ. ಇವಾಗ ಈ ರೀತಿ ಸ್ಟ್ಯಾಂಡ್ ಇಟ್ಕೊತಿದ್ದೀನಿ. ಇವಾಗ ನೀರಾಗಿ ಕುದಿ ಬರಬೇಕು, ಅಲ್ಲಿ ತನಕ ವೇಟ್ ಮಾಡಿ. ಇವಾಗ ಇಲ್ಲಿ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಸ್ಟಿಮ್ ಮಾಡೋದಕ್ಕೆ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ತೊಗೊತಿದ್ದೀನಿ. ಪ್ಲೇಟು ಒಂದು ಸ್ವಲ್ಪ ತೆಳ್ಳಗೆ ಇರಲಿ, ಆ ರೀತಿ ಪ್ಲೇಟ್ನ ತೊಗೊಳ್ಳಿ, ಜಲ್ದಿ ಹಬೆಯಲ್ಲಿದು ಬೇಯುತ್ತೆ. ಓಕೆ, ನೋಡಿ, ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಚ್ಕೊಂಡು ತೊಗೊಂಡಾಗಿದೆ. ಇವಾಗ ಇದರಲ್ಲಿ ನಾನು ಒಂದು ಸ್ವಲ್ಪನೇ ಈನು ಹಾಕ್ಕೊತಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು. ನೀವು ಇಲ್ಲಿ ಇನ್ನೊಂದು ಬದಲಾಗಿ ಅಡುಗೆ ಸೋಡಾ ಕೂಡ ಹಾಕೋಬೋದು. ಅಡುಗೆ ಸೋಡಾ ಹಾಕೋದಾದರೆ ಒಂದು 1/4 ಚಮಚ ಆಗುವಷ್ಟು ಹಾಕ್ಕೊಳ್ಳಿ. ಮತ್ತು ಇನ್ನೂ ಹಾಕೋದಾದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ಓಕೆ, ನೋಡಿ, ಇವಾಗ ನಾನಿದು ಪ್ಲೇಟ್ನಲ್ಲಿ ಹಾಕ್ಕೊತಿದ್ದೀನಿ ಸ್ಟೀಮ್ ಮಾಡೋದಕ್ಕೆ. ಇಡ್ಲಿ ರವೆ ಯಾವ ರೀತಿ ಇರುತ್ತೆ ಅಲ್ವಾ, ಅದೇ ರೀತಿ ಇರಬೇಕು ಇದು ಕೂಡ, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಹಬೆಯಲ್ಲಿ ನಾನು ಇದಕ್ಕೆ ಸುಮಾರು ಒಂದು 15 ನಿಮಿಷ ಮೀಡಿಯಮ್ ಗ್ಯಾಸ್ನಲ್ಲಿ ಬೇಯಿಸ್ಕೊಂಡು ತೊಗೊತಿದ್ದೀನಿ. ಗ್ಯಾಸ ಮೀಡಿಯಮ್ ಇರಲಿ. ಒಂದು 15 ನಿಮಿಷ ಆದಮೇಲೆ ಒಂದು ಸ್ವಲ್ಪ ನಾನು ಚೆಕ್ ಮಾಡಿ ನೋಡ್ತಿದ್ದೀನಿ. ಓಕೆ, ನೋಡಿ, ಮೀಡಿಯಮ್ ಗ್ಯಾಸ್ನಲ್ಲಿ ನಾನು ಸುಮಾರು ಒಂದು 15 ನಿಮಿಷ ಆಗೋ ತನಕ ಬಿಟ್ಟಿದ್ದ. ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ತಿದ್ದೀನಿ. ಬೆಂದಿದೆ ಇದು. ಬೆಂದಿಲ್ಲ ಅಂದರೆ ನೀವು ಸುಮಾರು ಮತ್ತೆ ಒಂದು 2 3 ನಿಮಿಷ ಆಗೋ ತನಕ ಇಡ್ಬೋದು. ಇವಾಗ ತುಂಬ ಬಿಸಿಯಾಗಿದೆ ಅಲ್ವಾ, ಇದಕ್ಕೆ ನಾನು ಒಂದು 5 ನಿಮಿಷ ಹಾಗೇ ಬಿಡ್ತಿದ್ದೀನಿ. 5 ನಿಮಿಷ ಆದಮೇಲೆ ನಾನಿದು ಕಟ್ ಮಾಡ್ಕೊತಿದ್ದೀನಿ. ಬಿಸಿ ಬಿಸಿ ಇರುವಾಗ ಕಟ್ ಮಾಡಬಾರ್ದು, ಸ್ವಲ್ಪ ತಣ್ಣು ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು ಪೂರ್ತಿ ತಣ್ಣು ಆಗೋ ತನಕ ಕೂಡ ಬಿಡಬಾರ್ದಿದ್ದು. ಓಕೆ, ನೋಡಿ, ಈ ರೀತಿ ನಾನು ಇಲ್ಲಿ ಕಟ್ ಮಾಡ್ಕೊತಿದ್ದೀನಿ. ನಿಮಗೆ ಯಾವ ಸೇಪಿನ ಬೇಕೋ ಆ ಸೇಪಿನ ನೀವು ಇದನ್ನು ಕಟ್ ಮಾಡ್ಕೋಬೋದು. ಓಕೆ, ನೋಡಿ, ಕಟ್ ಮಾಡ್ಕೊಂಡು ಆಗಿದೆ. ಇಲ್ಲಿ ನಾನು ರೆಡ್ ಖಾರದ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪನೇ ಎಲ್ಲ ಕಡೆಗೆ ಹಾಕ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಹಾಕೋಬೋದು ಈ ರೆಡ್ ಖಾರದ ಪುಡಿ. ಇದು ಜಾಸ್ತಿ ಖಾರ ಇಲ್ಲ ರೆಡ್ ಖಾರದ ಪುಡಿ, ಹೀಗಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಿದ್ದೀನಿ. ಖಾರ ಇತ್ತಂದರೆ ನೋಡ್ಕೊಂಡು ರೆಡ್ ಖಾರದ ಪುಡಿ ಹಾಕ್ಕೊಳ್ಳಿ ನೀವು ಇಲ್ಲಿ. ಓಕೆ, ನೋಡಿ, ಎಲ್ಲದಕ್ಕೆ ಸೇರಿಸಿ ನಾನು ಖಾರ ಹಾಕ್ಕೊಂಡಿನಿ ಈ ರೀತಿ. ಇವಾಗ ಸೈಡ್ನಲ್ಲಿ ನಾನಿಲ್ಲಿ ಗ್ಯಾಸಿನ ಮೇಲೆ ಸಣ್ಣ ಕಡಾಯಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಸುಮಾರು ಒಂದು 2 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿನಿ. ಓಕೆ, ಇವಾಗ ಎಣ್ಣೆ ಗರಮ್ ಆಗಿದೆ. ಎಣ್ಣೆ ಗರಮ್ ಆದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸಾಸಿವೆ ಹಾಕ್ಕೊತಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮೆಣಸಿನ್ಕಾಯಿ ಸಪ್ಪನವ, ಖಾರ ಏನಿಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಹಾಕ್ಕೋಬೋದು. ನೋಡಿ, ಮೆಣಸಿನ್ಕಾಯಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊತಿದ್ದೀನಿ. ಓಕೆ, ನೋಡಿ, ಎಲ್ಲ ಸೇರಿಸಿ ಹಸಿ ವಾಸನೆ ಹೋದ್ಮೇಲೆ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ಸ್ವಲ್ಪ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ ಅಷ್ಟೇ. ಇವಾಗ ಕುದಿ ಬಂದಿದೆ ನೀರು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತು ಒಂದು 2 ಚಮಚ ಆಗುವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ, 1 ರಿಂದ 2 ಚಮಚ ಆಗುವಷ್ಟು. ಇವಾಗ ಒಂದು ಕುದಿ ಬರಲಿ ನೀರು. ಕುದಿ ಬಂದಾದಮೇಲೆ ಸ್ವಲ್ಪ ನೀರನ್ನ ತಣ್ಣಗೆ ಮಾಡ್ಕೋಬೇಕಾಗುತ್ತೆ. ಬಿಸಿ ಬಿಸಿ ಇರುವಾಗ ನೀರು ಹಾಕಬಾರ್ದು. ಇದ್ರ ಮೇಲೆ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಇದ್ರ ಮೇಲೆ ಹಾಕಿ ಈ ರೀತಿ. ಇಲ್ಲಿ ವೈಟ್ ಡೋಕ್ಲಾ ಅಂತ ಹೇಳ್ತಾರೆ. ಇದಕ್ಕೆ ತುಂಬ ರುಚಿಯಾಗಿ ಬರುತ್ತೆ. ಜಟ್ಪಟ್ನಲ್ಲಿ ಮಾಡ್ಕೋಬೋದು. ಮಕ್ಕಳ ಟಿಫಿನ್ ಬಾಕ್ಸ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಅಥವಾ ಸಣ್ಣ ಪುಟ್ಟ ಹಸಿವಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ರೆಸಿಪಿ. ನೋಡಿ, ನಮ್ಮ ವೈಟ್ ಡೋಕ್ಲಾ ರೆಸಿಪಿ ತಯಾರಾಗಿದೆ. ಇಲ್ಲಿ ಬೇಸನ್ ಹಿಟ್ಟಲಿಂದ ಕೂಡ ಮಾಡ್ತಾರೆ. ಆ ರೆಸಿಪಿ ಬೇಕಿದ್ರೆ ನೀವು ನನ್ನ ಚಾನಲ್ನಲ್ಲಿ ಇದೆ, ಚೆಕ್ ಮಾಡಿ ನೋಡ್ಬೋದು. ತುಂಬ ರುಚಿಯಾಗಿ ಬರುತ್ತೆ 2 ಡೋಕ್ಲಾ. ಇದು ಮಹಾರಾಷ್ಟ್ರದ ಫೇಮಸ್ ರೆಸಿಪಿ ಇವೆರಡು, ಬೇಸನ್ ಡೋಕ್ಲಾ ಮತ್ತು ಈ ರವಾ ಡೋಕ್ಲಾ.
ಓಕೆ ನೋಡಿ, ನಮ್ಮ ಇನ್ಸ್ಟಂಟ್ ರವಾ ಡೋಕ್ಲಾ ರೆಸಿಪಿ ತಯಾರಾಗಿದೆ. ಬೇಸನ್ ಡೋಕ್ಲಾ ಮತ್ತು ಈ ರವಾ ಡೋಕ್ಲಾ ಯಾವ್ದು ಇಷ್ಟ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್.